ಪಟ್ಟಣ ಪಂಚಾಯಿತಿಯಲ್ಲಿ ಮುಖ್ಯಾಧಿಕಾರಿಗಳಾದ ಎ ನಸರುಲ್ಲಾ ಮತ್ತು ಅಧ್ಯಕ್ಷರಾದ ರೇಖಾಬದಿ ರಮೇಶ್ ರವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು। ಈ ಕಾರ್ಯಕ್ರಮಕ್ಕೆ ಪೌರ ಸೇವಾ ರಾಜ್ಯ ಅಧ್ಯಕ್ಷರಾದ ಕೆ ಪ್ರಭಾಕರ್ ಕೊಟ್ಟೂರು ಪೌರ ಕಾರ್ಮಿಕರ ಜೊತೆ ಆಚರಣೆ ಮಾಡಿದರು। ಸ್ವಚ್ಛ ನಗರ ಮತ್ತು ಸ್ವಸ್ಥ ಸಮಾಜಕ್ಕಾಗಿ ದಿನಾಲೂ ಶ್ರಮಿಸುತ್ತಿರುವ ಪೌರ ಕಾರ್ಮಿಕರನ್ನು ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಎಲ್ಲ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿಸಲಾಯಿತು। ವಿಶೇಷ ಭತ್ಯೆ 7,000 ರೂಪಾಯಿಗಳನ್ನು ನೀಡಲಾಯಿತು ಹಾಗೂ ಗೃಹ ಭಾಗ್ಯ ಯೋಜನೆ ಉಪಯೋಗಿಸಿಕೊಳ್ಳುವ ಬಗ್ಗೆ ತಿಳುವಳಿಕೆ ನೀಡಿದರು। ನಿವೃತ್ತ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಲಾಯಿತು ಮತ್ತು ಪೌರ ಕಾರ್ಮಿಕರಿಂದ ಮನರಂಜನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು। ಬದ್ದಿ ಮರಿಸ್ವಾಮಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು, ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರು, ಸರ್ವ ಸಿಬ್ಬಂದಿ ವರ್ಗದವರು ಇನ್ನು ಹಲವಾರು ಉಪಸ್ಥಿತಿಯಲ್ಲಿದ್ದರು। ಈಗಾಗಲೇ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘವು ನಮ್ಮ ನೌಕರರ ಹಲವು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಈಗಾಗಲೇ ಘನ ಸರ್ಕಾರ ಪೌರ ಕಾರ್ಮಿಕರ ವಿಶೇಷ ನೇರ ನೇಮಕಾತಿ ನಿಯಮಾವಳಿಯನ್ನು ರೂಪಿಸಿದ್ದು, ಅದರಂತೆಯೇ ನೀರು ಸರಬರಾಜು ವಿಭಾಗದಲ್ಲಿ ಮತ್ತು ವಿವಿಧ ವೃಂದಗಳಲ್ಲಿ ದುಡಿತಕ್ಕಂಥ ನೌಕರರನ್ನು ಸಹ ಸಕ್ರಮತೆ ಮಾಡಬೇಕು। ಇವತ್ತು ಒಂದೇ ಗೂಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಿಗೆ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣಿಡುವಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ। ಅದು ಆಗಬಾರ್ದು, ಅದನ್ನು ನಾವು ಖಂಡಿಸ್ತೇವೆ। ಇವತ್ತು ಪೌರ ಕಾರ್ಮಿಕರ ಮಾದರಿಯಲ್ಲಿ ನೀರು ಸರಬರಾಜು ನೌಕರರು ಇರ್ಬೋದು, ವಿದ್ಯುತ್ ಸಹಾಯಕರಿರ್ಬೋದು, ಲೋಡರ್ಸ್ಗಳಿರ್ಬೋದು, ಡ್ರೈವರ್ಸ್ಗಳಿರ್ಬೋದು, ಅಕೌಂಟೆಂಟ್ಸ್ಗಳಿರ್ಬೋದು, ನೋಡಲ್ ಇಂಜಿನಿಯರ್ಸ್ಗಳನ್ನು ಕೂಡಲೇ ಕ್ರಮವಹಿಸಿ ಅವರನ್ನು ಸಕ್ರಮತೆಗೊಳಿಸಬೇಕಂತೇಳಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘ ಒತ್ತಾಯ ಮಾಡ್ತದೆ। ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೌರ ಕಾರ್ಮಿಕರಿಗೆ ನೀಡತಕ್ಕಂಥ ಗೃಹ ಭಾಗ್ಯ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರ 6 ಲಕ್ಷ, ಕೇಂದ್ರ ಸರ್ಕಾರ 1.5 ಲಕ್ಷ ಸಹಾಯಧನವನ್ನು ನೀಡ್ತಾ ಇದ್ದು, ಅದನ್ನು ಈಗಾಗಲೇ ಸಿಮೆಂಟು, ಕಬ್ಬಿಣ ಮತ್ತು ಮರಳಿನ ಬೆಲೆ ದುಪ್ಪಟ್ಟು ಆಗಿರೋದ್ರಿಂದ ಅದನ್ನು 15 ಲಕ್ಷಕ್ಕೆ ಏರಿಸಬೇಕಂತಂದೇಳಿ ನಮ್ಮ ಸಂಘದ ವತಿಯಿಂದ ಬೇಡಿಕೆಯನ್ನು ಇಟ್ಟಿದ್ದೀವಿ। ಘನ ಸರ್ಕಾರ ಮಾನ್ಯ ಹಣಕಾಸು ಸಚಿವರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಆಗಿರುವ ಶ್ರೀ ಸಿದ್ದರಾಮಯ್ಯ ಸರ್ ಅವರು 12 ಲಕ್ಷ ರೂಪಾಯಿಗಳನ್ನು ಗೃಹ ಭಾಗ್ಯ ಯೋಜನೆಗೆ ಕೊಡ್ತೀವಿ ಅಂತಂತೇಳಿ ಒಪ್ಕೊಂಡಿರ್ತಾರೆ। ನಾವು ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ। ಅದೇ ನಿಟ್ಟಿನಲ್ಲಿ ಈಗಾಗಲೇ ಪೌರ ಕಾರ್ಮಿಕರು ಸಂಕಷ್ಟ ಭತ್ಯೆ ಮತ್ತು ಪೌರ ಕಾರ್ಮಿಕರ ದಿನಾಚರಣೆ ವಿಶೇಷ 7,000 ರೂಪಾಯಿಗಳನ್ನು ಲೋಡರ್ಸ್ಗೂ, ಡ್ರೈವರ್ಸ್ಗಳಿಗೂ, ಸ್ಯಾನಿಟರಿ ಸೂಪರ್ವೈಸರ್ಗಳಿಗೂ, ನೀರು ಸರಬರಾಜು ಸಹಾಯಕರಿಗೂ ಯಥಾವತ್ತವಾಗಿ ಜಾರಿ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ। ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಸೆಪ್ಟೆಂಬರ್ 23 ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಬೇಕಂತೇಳಿ ಸರ್ಕಾರದ ಆದೇಶ ಆಗಿದೆ। ಆ ಪ್ರಕಾರಕ್ಕೆ ನಮ್ಮ ಕೊಟ್ಟೂರು ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ। ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ಅಧ್ಯಕ್ಷರಾದಂತಹ ಕೆ ಪ್ರಭಾಕರ್ ಸರ್ ಅವರು ಬಂದಿದ್ದಾರೆ। ನಮಗೆ ಭಾಳ ಖುಷಿಯ ವಿಷಯ। 30ನೇ ತಾರೀಕು ಜಿಲ್ಲಾ ಮಟ್ಟದಲ್ಲಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಸ್ವತಃ ತಾವೇ ಬಂದು ಅಧ್ಯಕ್ಷರು, ಉಪಾಧ್ಯಕ್ಷರಿಗೆ, ಮುಖ್ಯಾಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಮಾತನಾಡಿ ಅವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಿದ್ದಾರೆ। ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಮತ್ತು ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿ ತಂದುಕೊಟ್ಟ ಅಧ್ಯಕ್ಷರಿಗೆ ನಮಸ್ಕಾರ।